ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಸ್ತಿ ಕೊಪ್ಪಳು ದೊರೆ ಮನೋಹರು ಮತ್ತು ರಾಣಿ ಅಜ್ಜಿ ಅವರು ಎಲ್ಲ ಇದ್ದಿದ್ರೆ ಅವ್ರ ಮುಂದೆನೇ ಪತ್ರಿಕೆ ಓದೋಣ ಅಂತ ಅಂದ್ಕೊಂಡಿದ್ದೆ. ಮಾವ ಪರವಾಗಿಲ್ಲ ಮಾವ, ಅವ್ರಿಗೂ ಕೆಲಸ ಇರ್ತದಲ್ವಾ, ಪರವಾಗಿಲ್ಲ ನೀವು ಓದಿ. ಹಾಂ ಓದ್ತೀನಿ. ಒಂದು ನಿಮಿಷ ಅಪ್ಪ. ಹಿರಿಯರೆಲ್ಲರೂ ಇರುವಾಗಲೇ ಲಗ್ನ ಪತ್ರಿಕೆ ಓದಿದ್ರೆ ಚಂದ. ಹಿರಿಯರು ಅವರಲ್ಲ ಪಾರು, ಮಾವ ಅವರೇ, ಅಪ್ಪಯ್ಯ ಅವರೇ ಅವರಿದ್ದಾರೆ. ಆದ್ರೆ ಮತ್ತೆ ಅವರಿಲ್ವಲ್ಲ, ಕರಿತೀನಿ. ಅತ್ತೆ ಪಾರು, ಇರು ಮಾವ. ಅತ್ತೆ ಎಲ್ಲಿದ್ದೀರಾ? ಬೇಗ ಬನ್ನಿ. ಅತ್ತೆ ಎಲ್ಲ ಹೋಗಿದ್ರಿ ಅತ್ತೆ ನೀವು? ಅಪ್ಪ ಪತ್ರಿಕೆ ಓದ್ತಿದ್ದಾರೆ, ನೀವು ಕೂತ್ಕೊಳ್ಳಿ ಬನ್ನಿ. ಅತ್ತೆ ನಿಮ್ಮನ್ನ ನಿಂತ್ಕೊಳ್ಳೋದಕ್ಕೆ ಕರ್ಸಿರೋದು. ಕೂತ್ಕೊಳ್ಳಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅತ್ತೆ ಇದು ನಿಮ್ಮ ಮಗಳ ಮದ್ವೆ, ನಿಮ್ಮ ಮುಂದೆನೆ ಎಲ್ಲ ನಡಿಬೇಕು. ಅಪ್ಪ ನೀವು ಓದಿ ಓದಿ. ಮಾವ ಏನೋ ತೆಪ್ಪ ತಿಳ್ಕೊಬೇಡಿ ಮಾವ, ನನ್ನ ತಮ್ಮಯ್ಯ ಅಂತೀನಿ. ಅವನು ಯಾರೋ ದೊಣ್ಣೆನೆಲ್ಲ ಹೊಡೆದು ಇನ್ಯಾವುದ್ರಲ್ಲೋ ಮಂತ್ರಿಸಿದ್ದಂತೆ, ಹಂಗಾಯ್ತು. ಹಾಂ ಇರಲಿ ಬಿಡಪ್ಪ, ಓದ್ತೀನಿ. ಮಾಂಕಾಳವ ದೇವಿ ಕೃಪೆಯಿಂದ ದಿವಂಗತ ಶ್ರೀಮತಿ ಹುಚ್ಚಮ್ಮ ಮತ್ತು ಶ್ರೀ ಮರಿರಂಗಪ್ಪ ಇವರ ಆಶೀರ್ವಾದಗಳೊಂದಿಗೆ ಶ್ರೀಮತಿ ಸೌಭಾಗ್ಯ, ಶ್ರೀಮತಿ ಸುಶೀಲ ಮತ್ತು ಶ್ರೀ ಮಾರಿಗುಡಿ ವೀರಭದ್ರಯ್ಯ ಇವರು ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ ವರ್ಷಗಳು 1947ಕ್ಕೆ ಸರಿಯಾದ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣಿ ಶಿಶಿರ ಋತು ಮಾಘ ಮಾಸ ಕೃಷ್ಣಪಕ್ಷ ನವಮಿ ಸೋಮವಾರ ಈ ಶುಭ ದಿನ ಬೆಳಿಗ್ಗೆ 10:22ಕ್ಕೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ನಮ್ಮ ಪುತ್ರ ಚಿರಂಜೀವಿ ರಾಜಕುಮಾರ ಪರಶುರಾಮ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ರತ್ನ, ಶ್ರೀ ಶಂಕರ ಇವರ ಸುಪುತ್ರ ಶಿವಣ್ಣನ ಮೊದಲ ತಂಗಿ ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಸಪರಿವಾರ ಸಮೇತರಾಗಿ ಆಗಮಿಸಿ ವಧೂವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಶಿವಣ್ಣ, ಶ್ರೀಮತಿ ರಶ್ಮಿ ಮತ್ತು ಶ್ರೀ ಶ್ರೀನಿವಾಸ, ಶ್ರೀಮತಿ ರಾಣಿ ಮತ್ತು ಶ್ರೀ ಮನುಗೌಡರು, ಕುಮಾರಿ ರಮ್ಯಾ, ಗೋಡಂಬಿ ಮತ್ತು ಗೊರಕೆ ನಿನ್ನ ಶಿಷ್ಯರು. ತಮ್ಮ ಸುಖಾಗಮನವನ್ನು ಬಯಸುವವರು ಮಾರಿಗುಡಿ ಬಂಧು ಮಿತ್ರರು ಮತ್ತು ಜನತೆ. ಅಪ್ಪ ಒಂದು ನಿಮಿಷ. ಯಾಕೆ ಪಾರು, ಏನಾಯ್ತು? ಅಪ್ಪ ಆ ಹಿಂದಿನ ಸಾಲ ಇನ್ನೊಂದ್ಸತಿ ಓದ್ತೀರಾ? ಇರಲಿ ಬಿಡು ಶಿವು, ಉಂಟಾದ ಮಾತನ್ನ ಊರ ಮುಂದೆ ಹೇಳಿದ್ರೆ ನೆಂಟಾದವನಿಗೆ ಕಿಡಿ ಕಾರುತ್ತಂತೆ ಅಲ್ವಾ? ಇನ್ನೊಂದು ಸಾರ್ತಿ ಓದೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಬಿಡು, ಕೇಳಿಸ್ಕೊಳ್ಳಿ ಸರಿಯಾಗಿ. ಚಿರಂಜೀವಿ ರಾಜಕುಮಾರ ಪರಶುರಾಮ ಮತ್ತು ಚಿರಂಜೀವಿ ಸೌಭಾಗ್ಯವತಿ ರತ್ನ, ಮಾರಿಗುಡಿ ಶ್ರೀ ಶಂಕರ ಅವರ ಸುಪುತ್ರ ಶಿವಣ್ಣನ ಮೊದಲ ತಂಗಿ ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಸಾಕು 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 ಸಾಕು. ಇಲ್ಲೇ ಸಮಸ್ಯೆ ಇರೋದು. ಸಮಸ್ಯೆನ ಅದಕ್ಕೆ ಏನದು? ಹಂಗೆ ಕೇಳವ, ಹೇಳು ಪಾರು. ಏನೇ ಸರಿಯಾಗಿ ಆಯ್ತಿದ್ರು ಏನೋ ಒಂದು ಸಮಸ್ಯೆ ನಿಮ್ಮ ಮಧ್ಯಕ್ಕೆ ತಂದಿಡ್ತೀಯಲ್ಲ, ಅದು ಏನಂತ ಹೇಳು ಪಾರು. ಅಲ್ಲಿ ಶಂಕರನ ಮಗಳು ರತ್ನ ಅಂತ ಬರ್ದಿದೆ ಅಲ್ವಾ, ಆದ್ರೆ ಅಲ್ಲಿ ಬರಿಬೇಕಾಗಿರೋದು ಶ್ರೀಮತಿ ಶಾರದಾ ಹಾಗೂ ಶ್ರೀ ಶಂಕರ ಅವರ ಮಗಳು ರತ್ನ. ಏನಪ್ಪ ನೀವು ಲಗ್ನ ಪತ್ರಿಕೆಯಲ್ಲಿ ಹೆತ್ತಮ್ಮನ ಹೆಸರೇ ಹಾಕ್ಸಿಲ್ಲ, ನಿಮ್ಗೇನು ಹೇಳಬೇಕೋ ನಾನು. ಅಲ್ಲಿ ಅವ್ರ ತಾಯಿ ಹೆಸರು ಹಾಕ್ಸಿ, ಆಮೇಲೆ ಪತ್ರಿಕೆ ಪೂರ್ಣ ಅನ್ಸ್ಕೊಳ್ಳುತ್ತೆ. ಏನು ಹೇಳಬೇಕು ನಿಮಗೆ? ಪಾರು,
ಪಾರು, ನೀ ಇಲ್ಲಿ ಗಂಟ ಮಾಡಿದ್ದು ಸಾಕು, ಮಾತಾಡಿದ್ದು ಸಾಕು. ಇನ್ಮ್ಯಾಕೆ ಈ ಮದುವೆ ವಯಸ್ಸಿದಾಗೆ ಎಲ್ಲನೂ ನಾನು ಮಾವನು ನೋಡ್ಕೋತೀವಿ. ನೀನು ಹೊಸಿ ಸುಮ್ಕಿದ್ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು ಮಾವ? ಮದ್ವೆ ಅನ್ನೋ ವಿಷಯ ಬಂದಾಗ ಮೊದಲು ಜಗಳ ಶುರು ಆಗದೆ ಲಗ್ನ ಪತ್ರಿಕೆಯಲ್ಲಿ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಐದಾರು ಗಂಟೆ ದೂರದಲ್ಲಿರೋ ನೆಂಟರು ಕೂಡ ಅವ್ರ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮದ್ವೆಗೆ ಬರಲ್ಲ ಅಂತಾರೆ. ಅಂಥದ್ರಲ್ಲಿ ಲಗ್ನ ಪತ್ರಿಕೆಯಲ್ಲಿ ಹೆತ್ತಮ್ಮನ ಹೆಸರೇ ಹಾಕ್ಸಿಲ್ಲ ನಮ್ಮಪ್ಪ. ನಾನು ಯಾಕೆ ಕೇಳಬಾರ್ದು? ನಾನು ಯಾಕೆ ಸುಮ್ಮನಿರ್ಬೇಕು? ಹೌದೌದು, ನನ್ನ ಸೊಸೆ ಹೇಳೋದ್ರಲ್ಲಿ ಸರಿಯಾಗೇ ಇದೆ. ಮದುವೆ ಪತ್ರಿಕೆಯಲ್ಲಿ ನನ್ನ ಹೆಂಡ್ರ ಹೆಸರು ಪ್ರಿಂಟ್ ಆಗಲೇಬೇಕು. ಶಂಕರಪ್ಪ, ಆರಂಭದ ಬುಡ ಕಷ್ಟ, ಅಧಿಕಾರದ ತುದಿ ಕಷ್ಟ ಅಂತ ಜನ ಹೇಳೋದು ಸುಳ್ಳಲ್ಲ ಅಲ್ವಾ? ಆದರೂ ನಾನು ಅಧಿಕಾರವನ್ನು ಬಿಟ್ಟು ಲಗ್ನ ಪತ್ರಿಕೆನ ಕೈಲಿ ಹಿಡ್ಕೊಂಡು ನಿಮ್ಮ ಮನೆ ಬಾಗಿಲವರೆಗೂ ಬಂದಿರಬೇಕಾದ್ರೆ ನೀನು ಕೊಡೋ ಮರ್ಯಾದೆ ಇಷ್ಟೇನಾ ನನಗೆ? ಅಯ್ಯೋ ಮಾವ, ನೀವು ತಪ್ಪು ತಿಳ್ಕೊಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಅಪ್ಪಯ್ಯ, ನೀವು ಹೊಸಿ ಸುಮ್ಕಿದ್ಬಿಡು. ನೀನು ಎಂಡ್ರ ವಿಷಯನ ಇಲ್ಲಿ ಮಧ್ಯೆ ತಕ್ಕ ಬರಬೇಡ. ನೀವು ಹೆಸರು ಆಗ್ತಾ ಇದ್ದಿದ್ದು ಒಳ್ಳೇದೇ ಆಯ್ತು. ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾರು ಬಿಟ್ರು ನಾನಂತೂ ಬಿಡಲ್ಲ. ಪಾರು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಏನು ಹೆಂಗೋ ರತ್ನನ್ ಮದುವೆ ಆಯ್ತೈತಲ್ಲ, ಅಷ್ಟು ಸಾಕಣವ. ಮತ್ತೆ ಲಗ್ನ ಪತ್ರಿಕೆಯಲ್ಲಿ ಬೇರೆ ಯಾವ ನೆಂಟರ ಹೆಸರು ಬೇಡ ಅಂತ ಹೇಳ್ತಿದ್ದೀರಲ್ವಾ ನೀವು? ಸರಿ ಬಿಡಿ, ಆಯ್ತು, ಬೇಡ ಅಂತಾನೆ ಅನ್ಕೊಳ್ಳೋಣ. ಆದರೆ ಕಾರ್ಡಲ್ಲಿ ಹೆತ್ತ ತಂದೆ ತಾಯಿ ಹೆಸರಿದೆ, ಅದು ನನ್ನ ಪ್ರಕಾರ ಆಶೀರ್ವಾದ ಅಂತ. ಆಶೀರ್ವಾದ ನನ್ನ ನಾದ್ನಿರ್ಗೂ ಸಿಗ್ಲಿ ಅನ್ನೋದು ನಾನು ಕೇಳ್ಕೊತಿರೋದು. ಇಲ್ಲ ಅದಕ್ಕೆ, ನನಗೆ ನಿನ್ನ ಮತ್ತೆ ಅಣ್ಣನ ಆಶೀರ್ವಾದ ಮಾತ್ರ ಸಾಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ